ಅಗ್ರಹಾರ ಜೈಲಿನಲ್ಲಿ ಮತ್ತೆ ಮೊಬೈಲ್ ಸದ್ದು. ಜೈಲಿನಲ್ಲಿ ಇದ್ದುಕೊಂಡೇ ಪತ್ನಿ ಜೊತೆ ಕೈದಿ ರೊಮ್ಯಾನ್ಸ್ ಮಾಡಿದ್ದಾನೆ. ಅಧಿಕಾರಿಗಳ ಕಣ್ತಪ್ಪಿಸಿ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ಪರಪ್ಪನ ಅಗ್ರಹಾರದಲ್ಲಿ ಈಗ ಮತ್ತೆ ಮೊಬೈಲ್ ಸದ್ದು ಮಾಡಿದೆ. ಜೈಲಿನಲ್ಲಿ ಇದ್ದುಕೊಂಡೇ ಪತ್ನಿ ಜೊತೆಗೆ ಕೈದಿ ರೊಮ್ಯಾನ್ಸ್ ಮಾಡಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ಕಣ್ತಪ್ಪಿಸಿ ಪತ್ನಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ದಾನೆ. ಸೆಲ್ನಲ್ಲಿ ಕೂತು ಪತ್ನಿಗೆ ಕಾಲ್ ಮಾಡಿದಂತ ವಿಚಾರಣಾಧೀನ ಕೈದಿ. ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಹಾವಳಿ ಇನ್ನೂ ತಪ್ಪಿಲ್ವಾ? ಸದ್ಯ ಜೈಲಿನಿಂದ ಬಿಡುಗಡೆಯಾಗಿರುವಂತ ವಿಚಾರಣಾಧೀನ ಕೈದಿ ಅಕ್ಬರ್ ವಿಡಿಯೋ ಕಾಲ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿರುವಂತ ಆತನ ಪತ್ನಿ. ಬಳಿಕ ಇನ್ಸ್ಟಾದಲ್ಲಿ ವಿಡಿಯೋ ಕಾಲ್ ಪೋಸ್ಟ್ ಮಾಡಿದ್ದಾಳೆ ಪತ್ನಿ. ಜೈಲಿನಿಂದ ರಿಲೀಸ್ ಆಗಿರುವ ವಿಡಿಯೋ ಕೂಡ ಈಗ ಪೋಸ್ಟ್ ಆಗಿದೆ. ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಜೈಲಿನಲ್ಲಿ ಇದ್ಕೊಂಡು ವಿಡಿಯೋ ಕಾಲ್ ಮಾಡಬಹುದಾ ಅಂತ ಮಾರಕಾಸ್ತ್ರ ಹಿಡಿದು ರೀಲ್ಸ್ ಮಾಡಿರುವಂತ ಅಕ್ಬರ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸಪ್ಲೈ ಆಗುತ್ತೆ, ಅತಿಥಿ ಸತ್ಕಾರ ಸಿಗ್ತಾ ಇದೆ ಅನ್ನುವಂತ ಆರೋಪಗಳು ಇದೆ. ಹೊಸದೇನಲ್ಲ, ಮುಂಚೆನೂ ಕೂಡ ಕೇಳಿದ್ವಿ. ಆದ್ರೀಗ ಪರಿಶೀಲನೆ ಆದ ಬಳಿಕ ಆಗಾಗ ದಾಳಿ ಆಗ್ತಾ ಇರೋದ್ರಿಂದ ಎಲ್ಲವೂ ಬಂದ್ ಆಗಿದೆ ಅಂತ ಅನ್ಕೊಳ್ತಾ ಇದ್ವಿ. ಆದ್ರೀಗ ಮತ್ತೆ ಮೊಬೈಲ್ ಸದ್ದು ಮಾಡಿದಂತ ವಿಡಿಯೋ ಇದೆ. ವಿಡಿಯೋ ಕಾಲ್ ಮಾಡಿ ಮಾತನಾಡ್ಕೊಂಡಿದ್ದಾರೆ. ಹಾಗಾದ್ರೆ ವಿಚಾರಣಾಧೀನ ಕೈದಿಗೆ ಮೊಬೈಲ್ ಸಿಕ್ಕಿದ್ ಹೇಗೆ? ವಿಡಿಯೋ ಕಾಲ್ ಮಾಡುವಷ್ಟು ಅವರಿಗೆ ಅಲ್ಲಿ ಅವಕಾಶ ಸಿಗುತ್ತೆ, ಅನುಮತಿ ಇರುತ್ತೆ ಅಂದ್ರೆ ಬರೀ ಕೈದಿಗಳಿಗೆ ಮಾತ್ರ ಸೇರ್ಕೊಂಡು ಇದನ್ನ ಮಾಡ್ತಾರಾ, ಅಥವಾ ಆ ಸಂದರ್ಭದಲ್ಲಿರುವಂತ ಜೈಲಧಿಕಾರಿಗಳು ಸಿಬ್ಬಂದಿ ಅವ್ರ ಜೊತೆಗೆ ಶಾಮೀಲಾಗಿದ್ದಾರಾ ಅಂತ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಈ ರೀತಿ ಮೊಬೈಲ್ ಯೂಸ್ ಮಾಡೋದಿರ್ಬೋದು, ವಿಡಿಯೋ ಕಾಲ್ ಮಾಡಿ ಮಾತನಾಡೋದಿರ್ಬೋದು, ಟಿವಿ ನೋಡೋದು, ಎಂಜಾಯ್ ಮಾಡೋದು, ಕೇಕ್ ಕಟ್ ಮಾಡೋದು, ಈ ವಿಡಿಯೋಸ್ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್. ಅಜಯ್, ಈಗ ಪರಪ್ಪನ ಅಗ್ರಹಾರದಲ್ಲಿ ಮತ್ತೆ ಮೊಬೈಲ್ ಸದ್ದು ಮಾಡಿದೆ. ಈ ವಿಡಿಯೋ ಯಾವತ್ತಿಂದಂತೆ? ಯಾವಾಗ ನಾವು ಇಂಥ ಸುದ್ದಿ ಮಾಡಿದ್ರು ವಿಡಿಯೋ ಹಳೇದು ಅಂದ್ಬಿಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಡೀಟೇಲ್ಸ್ ಇದೆ? ಖಂಡಿತವಾಗ್ಲೂ ಸೌಖ್ಯ, ಈಗಾಗಲೇ ಜೈಲಿನಲ್ಲಿ ಇದ್ದಂತಹ ಪೂರ್ವ ವಿಚಾರಣಾಧೀನ ಕೈದಿ ಏನಿದ್ದಾನೆ ಅಕ್ಬರ್ ಅಂತ ಹೇಳಿ, ಆತ ಕೂಡ ಜೈಲಿನ ಒಳಗಡೆ ಮೊಬೈಲ್ ಯೂಸ್ ಮಾಡಿಕೊಂಡು ಆತನ ಹೆಂಡತಿ ಕೂಡ ವಿಡಿಯೋ ಕಾಲ್ ಮಾಡಿರ್ತಾನೆ. ಆ ಒಂದು ವಿಡಿಯೋ ಕಾಲ್ ಅಲ್ಲಿ ಕೂಡ ಇವರಿಬ್ರು ಕೂಡ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಆಕೆ ಏನು ಅಕ್ಬರ್ನ ಹೆಂಡತಿ ಏನಿರ್ತಾಳೆ ಆಕೆ ಕೂಡ ಸ್ಕ್ರೀನ್ ರೆಕಾರ್ಡ್ ಅನ್ನ ಹಾಕೊಂಡು ಆನಂತರ ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಮಾಡಿರ್ತಾಳೆ. ಯಾಕಂದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ರೀತಿ ಕೂಡ ಈಗಾಗಲೇ ಆಗಿರುವಂತದ್ದು. ಈಗಾಗಲೇ ಜೈಲ್ಗೆ ಯಾವಾಗ ಡಿಜಿ ಆಗಿ ಅಲೋಕ್ ಕುಮಾರ್ ಅವರು ಕೂಡ ನೇಮಕ ಆಗ್ತಾರೋ ಆಗಿಂದನೂ ಕೂಡ ಸಾಕಷ್ಟು ಒಂದ್ ರೀತಿ ಬದಲಾವಣೆ ಕೂಡ ಆಗಿದೆ ಜೈಲಿನಲ್ಲಿ. ಯಾಕಂದ್ರೆ ಮೊಬೈಲ್ನೆಲ್ಲ ಅಲ್ಲಿರುವಂತ ಒಂದು ಅಂಡರ್ ಗ್ರೌಂಡ್ ಆಗಿರ್ಬೋದು, ಮತ್ತೆ ಚರಂಡಿ ಆಗಿರ್ಬೋದು, ಹೀಗೆ ಇಡ್ತಾ ಇದ್ರು. ಅದೆಲ್ಲವನ್ನು ಕೂಡ ಸೀಸ್ ಕೂಡ ಮಾಡಿದ್ರು. ಹೀಗಿದ್ರು ಕೂಡ ಇಂತ ಅಕ್ಬರ್ ಅಂತ ಏನು ವಿಚಾರಣಾಧೀನ ಕೈಗೆ ಯಾವ ರೀತಿಯಾಗಿ ಮೊಬೈಲ್ ಆಯ್ತು ಅನ್ನೋದು ಕೂಡ ಈಗಾಗಲೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂತದ್ದು. ಈಗಾಗಲೇ ಅಲ್ಲಿರುವಂತ ಜೈಲಿನ ಅಧಿಕಾರಿಗಳು ಕೂಡ ಈಗಾಗಲೇ ಈ ವಿಡಿಯೋ ಲೀಕ್ ಆದ ನಂತರದಲ್ಲಿ ಸಾಕಷ್ಟು ಒಂದ್ ರೀತಿ ಎಲ್ಲಿಂದ ಆಯ್ತು ಮತ್ತೆ ಫೋನ್ ಹೇಗೋಯ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಇನ್ನು ಈಗ ಆತ ಮೊಬೈಲ್ ತಗೊಳ್ಳುವಂತ ಸಂದರ್ಭದಲ್ಲಿ ಯಾರು ಜೈಲಿನ ಅಧಿಕಾರಿಗಳಿಗೆ ಆತನಿಗೆ ಹೋಗಿ ಮೊಬೈಲ್ ಅನ್ನ ಏನಾದ್ರು ಕೊಟ್ಟಿದಾರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತನಿಖೆ ಆಗ್ಬೇಕಾಗಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗುತ್ತಾ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ. ಸೌಖ್ಯ, ಥ್ಯಾಂಕ್ ಯು ಅಜಯ್ ಮಾಹಿತಿಗೆ.